ಆಮೇಲೆ 1 ಟೀ ಸ್ಪೂನಷ್ಟು ಮೆಲನ್ ಸೀಡ್ಸ್ ಹಾಕೋರಿ. ಮೆಲನ್ ಸೀಡ್ಸ್ ಇಲ್ಲ ಅಂತಂದರೆ ನೀವು ಕಾಜು ಕೂಡ ಹಾಕೋಬೋದು. ಆಮೇಲೆ 1 ಕಪ್ ಆಗುವಷ್ಟು ಪನ್ನೀರ್ ತೊಗೊಳ್ರಿ. ನಾನಿಲ್ಲಿ ಡೇರಿ ಪನ್ನೀರ್ ಯೂಸ್ ಮಾಡಿದ್ದೀನಿ ರೀ. ಆಮೇಲೆ ನಿಮಗೆ ಜಾಸ್ತಿ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕೋಬೋದು. ನೀವು ಒಂದು ಬಾಣಲೆಯಲ್ಲಿ ವಟಾಣಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಲಾಸ್ಟ್ ಬಾಯ್ಲ್ ಬಂದ್ ಮಾಡಿದ್ಮೇಲೆ ಪನ್ನೀರ್ ಹಾಕೋರಿ. ಪನ್ನೀರ್ ಹಾಕಿದ್ಮೇಲೆ ಕುದಿಸ್ಕೋಬೇಡ್ರಿ. ಆಮೇಲೆ ಇನ್ನೊಂದು ಬಾಣಲೆಯಲ್ಲಿ ಆಯಿಲ್ ಹಾಕೋರಿ. ಆಮೇಲೆ ಸಾಸಿವೆ, ಅದು ಗ್ರೀನ್ ಚಿಲ್ಲಿ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋರಿ. ಆಮೇಲೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋರಿ. ಆಮೇಲೆ ರೀ ಇದಕ್ಕೆ ಸ್ವಲ್ಪ ನೀರು ಹಾಕಿರಿ. ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಬೇಕೋ ಆ ರೀತಿ ಮಾಡ್ಕೋಬೋದು ನೀವು. ಆಮೇಲೆ ಇದಕ್ಕೆ ಗರಂ ಮಸಾಲ, ಆಮೇಲೆ ಅರಿಶಿನ, ಆಮೇಲೆ ಚಿಲ್ಲಿ ಪೌಡ್ರ್. ನಾವಿಲ್ಲಿ ಕುಟ್ಟಿದ ಖಾರ ಅಂತೀವಿ ರೀ ನಾರ್ತ್ ಕರ್ನಾಟಕ ಸೈಡ್, ಅದನ್ನು ಹಾಕ್ಕೊಂಡಿದ್ದೀನಿ ರೀ 1 ಟೀ ಸ್ಪೂನ್. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಹಾಕೋಬೋದು, ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಇದು ಜಾಸ್ತಿ ಹಾಕಿದರೆ ಮಕ್ಕಳೆಲ್ಲ ತಿನ್ನಲ್ಲ, ಅದಕ್ಕೆ. ಇಲ್ಲಿ ನಾನು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಕುದಿಸಿರುವಂಥ ವಟಾಣಿ ಆಮೇಲೆ ಪನ್ನೀರು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ. ಅಡುಗೆಗೆ ಉಪ್ಪಿಲ್ಲ ಅಂತಂದರೆ ಯಾವುದು ಅಡುಗೆ ಕೂಡ ರುಚಿ ಬರಲ್ಲ. ಮತ್ತು ಇಲ್ಲಿ ನಾನು ಕೊನೆಯದಾಗಿ ಬಟರ್ ಹಾಕ್ಕೊಳ್ತಾ ಇದ್ದೀನಿ, ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೆಣ್ಣೆ ಇಲ್ಲ ಅಂತಂದರೆ ನೀವು ತುಪ್ಪ ಕೂಡ ಹಾಕೋಬೋದು. ಇದು ಕೂಡ ಸ್ವಲ್ಪ ರುಚಿ ಕೊಡುತ್ತೆ. ಮತ್ತು ಮನೆಯಲ್ಲಿ ರುಚಿಕರವಾಗಿ ಸ್ವಚ್ಛವಾಗಿ ತಯಾರಿಸುವಂಥ ವಟಾಣಿ ಪನ್ನೀರ್ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಚಪಾತಿ ಜೊತೆಗೋ ಅಥವಾ ರೊಟ್ಟಿ ಜೊತೆಗೋ ಸರ್ವ್ ಮಾಡಿ. ನಮ್ಮ ನಾರ್ತ್ ಕರ್ನಾಟಕ ಮಂದಿಗಂತೂ ರೊಟ್ಟಿ ಅಂದರೆ ಪಂಚಪ್ರಾಣ. ಸೊ ರೊಟ್ಟಿ ಜೊತೆ ಸರ್ವ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಹೇಗಿದೆ ಅಂತ ಹೇಳಿರಿ, ನೀವು ಟ್ರೈ ಮಾಡಿರಿ. ಓಕೆನಾ? ಥ್ಯಾಂಕ್ ಯು.